ಹರ ಹರ ಮಹಾದೇವ್. ನಾವು ಈಗ ಅತ್ಯಂತ ಹಳೆಯದಾದಂತಹ ಹಾಗೂ ಮೊದಲ ಜ್ಯೋತಿರ್ಲಿಂಗದ ದರ್ಶನ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ನಾವೆಲ್ಲಿದ್ದೇವೆ ಅಂತ ಹೇಳಿದ್ರೆ ಸೋಮನಾಥ್ ಮಂದಿರ ಗುಜರಾತ್ ಅಲ್ಲಿರುವಂತಹ ಮೊದಲ ಜ್ಯೋತಿರ್ಲಿಂಗದ ಹತ್ರ ನಾವಿಲ್ಲಿದ್ದೇವೆ. ಭಾರತದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ರೆ, ಈ ಸ್ಥಳಗಳಲ್ಲಿ ಶಿವದೇವರು ಅವರೇ ಬಂದು ವಾಸಿಸಿರುವ ಸ್ಥಳಗಳು ಅಂತ ಹೇಳಿ ನಂಬಿದ್ದಾರೆ. ಈ ಸೋಮನಾಥ್ ದೇವಾಲಯವನ್ನ 17 ಬಾರಿ ದಾಳಿ ಮಾಡಿ ಧ್ವಂಸ ಮಾಡಲಾಯಿತು. ಆದ್ರೆ ಇದನ್ನ ಮತ್ತೆ ಮತ್ತೆ ನಿರ್ಮಾಣ ಕೂಡ ಮಾಡಿದ್ದಾರೆ. ಆದರೆ 1947ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದನ್ನ ಪುನರ್ ನಿರ್ಮಾಣ ಮಾಡಿಸಿದ್ರು. ಅದಕ್ಕಾಗಿ ಈಗ ಕೂಡ ಅವರ ಒಂದು ಸ್ಟ್ಯಾಚು ಅಲ್ಲಿಯೇ ಇದೆ. ನೀವೆಲ್ಲಾದ್ರೂ ಬೆಂಗಳೂರಿಂದ ಸೋಮನಾಥ್ ದೇವಾಲಯಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಟ್ರಿಪ್ನ ಅಂತ ಹೇಳಿದ್ರೆ, ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಮೊದಲು ನೀವು ದ್ವಾರಕಕ್ಕೆ ಹೋಗಿ ಅದಾದ ನಂತರ ಸೋಮನಾಥ್ ದೇವಾಲಯಕ್ಕೆ ಬರ್ಬೋದು. ಇಲ್ಲ ನಾವು ಸೋಮನಾಥ್ ದೇವಾಲಯಕ್ಕೆ ಮಾತ್ರ ಹೋಗ್ತೀವಿ ಅಂತ ಹೇಳಿದ್ರೆ, ಬೆಂಗಳೂರಿಂದ ರಾಜ್ಕೋಟ್ಗೆ ಒಂದು ಟ್ರೈನ್ ಇದೆ. ಅದರ ಸ್ಲೀಪರ್ ಅಲ್ಲಿ ಅಮೌಂಟ್ ಹತ್ರ 710 ರೂಪಾಯಿ 720 ರೂಪಾಯಿ ಆಗ್ಬಹುದು, ಅದರಲ್ಲಿ ಬರಬಹುದು. ಅದಾದ ನಂತರ ರಾಜ್ಕೋಟಿಂದ ವೇರೇವಲ್ ಅಂತ ಹೇಳುವಂತ ಒಂದು ಸ್ಥಳಕ್ಕೆ ಮತ್ತೆ ಒಂದು ಟ್ರೈನ್ ಅನ್ನು ಚೇಂಜ್ ಮಾಡಬೇಕು. ಅಲ್ಲಿಂದ ನಿಮ್ಗೆ 7 ಕಿಲೋಮೀಟರ್ ಅಲ್ಲಿ ಸೋಮನಾಥ್ ದೇವಾಲಯ ಸಿಗುತ್ತದೆ. ಇನ್ನು ವೇರೇವಲ್ ಇಂದ ಸೋಮನಾಥ್ ದೇವಾಲಯ 7 ಕಿಲೋಮೀಟರ್ ಹೋಗೋ ತನಕ ನಿಮ್ಗೆ ಅಲ್ಲಿ ಶೇರಿಂಗ್ ಆಟೋಗಳು ಸಿಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಸನಲ್ ಆಗಿ ಕೂಡ ಆಟೋವನ್ನು ಮಾಡ್ಕೊಂಡು ಹೋಗ್ಬೋದು. ಶೇರಿಂಗ್ ಆಟೋದಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ 30 ರಿಂದ 40 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಇಲ್ಲ ನೀವು ಪರ್ಸನಲ್ ಆಗಿ ಹೋಗ್ತೀರಾ ಅಂತ ಹೇಳಿದ್ರೆ 200 ರೂಪಾಯಿ ಹತ್ರ ನಿಮ್ಮ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ನೀವು ಸೋಮನಾಥ್ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನಾಗಿ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವೆಲ್ಲ ನಿಮ್ಮ ಮೊಬೈಲ್ ಅಥವಾ ಕ್ಯಾಮ್ರಾ, ಫೋನ್, ಸ್ಲಿಪ್ಪರ್ ಎಲ್ಲದನ್ನ ಇಲ್ಲಿಟ್ಟು ಇಲ್ಲಿನ ನಂತರ ದರ್ಶನವನ್ನು ಮಾಡಬೇಕು. ಗೊತ್ತಿಲ್ಲ, ಸ್ವಲ್ಪ ಬೇಗ ದರ್ಶನ ಆದರೆ ತುಂಬಾನೇ ಒಳ್ಳೇದಿರುತ್ತೆ. ಯಾಕಂದ್ರೆ ಬೇರೆ ಪ್ಲೇಸ್ಗಳನ್ನ ಕೂಡ ಕವರ್ ಮಾಡ್ಬೋದು. ಹಾಗಾಗಿ ಈಗಷ್ಟೇ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಹತ್ತತ್ರ ಟೈಮ್ 7:30. ನಾವು ದರ್ಶನಕ್ಕೆ ಹೋಗಿದ್ದು ಒಂದು 6:45 ಇರ್ಬೋದು. ಮೊದಲೇ ಹೇಳ್ತಿದ್ದೀನಿ, ನಾವು ದರ್ಶನಕ್ಕೆ ಹೋಗಿದ್ದು ಯಾವಾಗ ಅಂತ ಹೇಳಿದ್ರೆ ಸೋಮವಾರ. ಸೊ ಹಾಗಾಗಿ ವೀಕೆಂಡ್ ಅಲ್ಲ, ವೀಕ್ ಡೇಸ್ ಅಲ್ಲೇ ಹೋಗಿದ್ದು. ನಾವು ಅನ್ಕೊಂಡು ಬಂದ್ವಿ ತುಂಬಾನೇ ರಶ್ ಇರ್ಬೋದು ಅಂತ ಹೇಳಿ. ಅಂದ್ರೆ ನಾವು 2-3 ವಿಡಿಯೋದಲ್ಲಿ ನೋಡಿದಾಗ ಅವ್ರು ಹೇಳಿದ್ರು 6 ಗಂಟೆ 7 ಗಂಟೆ ಎಲ್ಲ ಆಯ್ತು ಅಂತ ಹೇಳಿ. ಬಟ್ ಇವತ್ತಿನ ರಿಯಾಲಿಟಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಹತ್ತತ್ರ ಒಂದು ಅರ್ಧ ಗಂಟೆ ಟೈಮಲ್ಲಿ ಒಂದು 3 ಸತಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಆ 2 ಸತಿ ಹೋಗಿದ್ದು ಸುಮ್ಮನೆ ಹೀಗೆ ಆ ದೇವರನ್ನ ನೋಡ್ಕೊಂಡು ಹೋದ್ವಿ. ಇನ್ನು ಲಾಸ್ಟ್ ಟೈಮಿಗೆ ಆರತಿ ಆಗ್ತಿತ್ತು. ಸೊ ಆ ಟೈಮಲ್ಲಿ ಕೂಡ ಹೋಗಿ ಬಂದ್ವಿ. ಹಾಗಾಗಿ ಒಟ್ಟು 3 ಸತಿ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ವೀಕೆಂಡ್ಸಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟಾಗಿ ಗೊತ್ತಿಲ್ಲ. ಮಿನಿಮಮ್ 3 to 4 ಅವರ್ಸ್ ಇರುತ್ತೆ. ಮತ್ತು ಜ್ಯೋತಿರ್ಲಿಂಗಗಳನ್ನು ಯಾವುದೇ ನೀವು ಹೋಗ್ತಾ ಇದ್ದೀರಾ ನೋಡಲಿಕ್ಕೆ ಅಂತ ಹೇಳಿದ್ರು, ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಆ ಟೈಮಲ್ಲಿ ನೀವು ಹೋದರೆ ತುಂಬ ಆರಾಮಲ್ಲಿ ದರ್ಶನ ಮಾಡ್ಬೋದು. ಮತ್ತು ತುಂಬ ಟೈಮ್ ತೊಗೊಂಡು ನೀವು ಅಲ್ಲೇ ನಿಂತ್ಕೊಂಡು ದರ್ಶನ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಯಾವಾಗಲೂ ರಶ್ ಇರುತ್ತೆ 8 ಗಂಟೆಯಿಂದ ನಂತರ. ಅದಾದ ನಂತರ ಇಲ್ಲಿ ದೇವಸ್ಥಾನ ಓಪನ್ ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಕೂಡ ಓಪನ್ ಆಗಿರುತ್ತೆ. ಆದರೆ ಇನ್ನು ವಿಡಿಯೋ ನೋಡ್ಕೊಂಡು ಬಂದವರು ಇಲ್ಲಿ ಬಂದಾಗ ತುಂಬ ರಶ್ ಇದ್ರೆ ನಾನು ಖಂಡಿತವಾಗ್ಲೂ ಬೈಬೇಡಿ. ಯಾಕಂತ ಹೇಳಿದ್ರೆ ಕೆಲವೊಂದು ಸೀಸನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇವತ್ತು ಮಾತ್ರ ತುಂಬಾ ಆರಾಮಾಗಿ 3 ಸತಿ ದರ್ಶನ ಮಾಡಿದ್ವಿ. ಅದು ಒಂಥರ ಖುಷಿಯಾಗಿದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಂದು ಇದು 3ನೇ ಜ್ಯೋತಿರ್ಲಿಂಗ. ಈ 3 ಜ್ಯೋತಿರ್ಲಿಂಗದಲ್ಲಿ ಇದು ಅತಿ ಎತ್ತರವಾದಂತಹ ಲಿಂಗ ನಾನು ಕರೆಕ್ಟಾಗಿ ನೋಡಿದ್ದು. ಅತಿ ಎತ್ತರವಾದಂಥ ಲಿಂಗವನ್ನು ನಾನು ನೋಡಿದ್ದು. ಮತ್ತು ಇಲ್ಲಿ ಗರ್ಭಗುಡಿ ಏನಿದೆ ಅದು ಕಂಪ್ಲೀಟಾಗಿ ಗೋಲ್ಡಲ್ಲೇ ಇರುವಂಥದ್ದು. ಮತ್ತು ಇನ್ನು ದೇವಸ್ಥಾನ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಅಲ್ಲಿ ಆ ಎಂಡಲ್ಲಿ ದೇವಸ್ಥಾನ ಇದೆ. ಅಲ್ಲೆಲ್ಲೂ ಕ್ಯಾಮ್ರಾ ಅಲೌಡ್ ಇಲ್ಲ. ಅಲ್ಲಿ ಕೆಳಗಡೆ ಸೈಡಲ್ಲಿ ಬೇಕಾದ್ರೆ ನೀವು ಸಮುದ್ರದ ಹತ್ತಿರ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅಲ್ಲಿ ಆ ಪ್ಲೇಸ್ ಕಾಣ್ತಿದ್ದೀರಾ, ಅಲ್ಲೊಂದು ಗೇಟ್ ಹಾಕಿದ್ದಾರೆ, ಅಲ್ಲಿ ಬೇಕಾದ್ರೆ ನೀವು ವೀಡಿಯೋನ ಮಾಡ್ಕೊಳ್ಬೋದು. ಮತ್ತು ಇದೇ ಟೈಮಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಏನು ಅಂತ ಹೇಳಿದ್ರೆ, ನಾನು ಅಂದ್ಕೊಂಡಿರೋ ಪ್ರಕಾರ ಹತ್ತತ್ರ ಇನ್ನೂ ಒಂದು 7-8 ತಿಂಗಳಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಎಷ್ಟೋ ಮಟ್ಟಿಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ. 90% ಕಂಪ್ಲೀಟ್ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದರೆ, ಇನ್ನೊಂದು ಸತಿ ಕೇದಾರ್ನಾಥಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನು ಕೂಡ ಈ ವರ್ಷ ಇನ್ನೊಂದು ಸತಿ ಹೋಗಿ ಕಂಪ್ಲೀಟ್ ಮಾಡಬೇಕು. ನಾನು ಲಾಸ್ಟ್ ಟೈಮೇ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು ಸತಿ ಅಲ್ಲ, ನಾನು ಇನ್ನೊಂದು ಸತಿ ಕೇದಾರ್ನಾಥ ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅನ್ನೋದಕ್ಕಿಂತಲೂ ಅಲ್ಲಿ ಮನಸ್ಸಿಗೆ ಸಿಗುವಂಥ ಖುಷಿ ಇಲ್ಲಿ ತನಕ ನನಗಂತೂ ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಆ ಸ್ಥಳಕ್ಕೆ ಇನ್ನೊಂದು ಪ್ಲಾನ್ ಮಾಡ್ತಾ ಇದೀವಿ. ಅದು ಯಾವಾಗ ಏನು ಅಂತ ಹೇಳಿ ಅನೌನ್ಸ್ಮೆಂಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹೋಗಿ ಫಾಲೋ ಮಾಡಿ. ಮತ್ತು ಈ ಎಲ್ಲ ಪ್ಲೇಸ್ಗಳಿಗೆ ನಾವು ಹೇಗೆ ಹೋಗಬೇಕು, ಹೇಗೆ ಬರಬೇಕು ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ಜ್ಯೋತಿರ್ಲಿಂಗಗಳಿಗೆ. ಹಾಗಾಗಿ ಇನ್ನು ತಿಂಗಳಿಗೆ ಒಂದು ವೀಡಿಯೋ ಅಂತ ಖಂಡಿತವಾಗಿಯೂ ಬಂದೇ ಬರ್ತದೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ಇಲ್ಲಿದು ಪ್ಲೇಸ್ಗಳಲ್ಲಿ ಯಾವುದಿದೆ ಅಂತ ಹೇಳಿ ಕವರ್ ಮಾಡುವ. ಬ್ರಹ್ಮದೇವನ ಮಗನಾದ ಪ್ರಜಾಪತಿ ದಕ್ಷನಿಗೆ 27 ಜನ ಹೆಣ್ಣು ಮಕ್ಕಳಿದ್ರು. ಅವರಿಗೆ ಮದುವೆ ಚಂದ್ರದೇವನ ಜೊತೆ ಆಗಿತ್ತು. ಆದ್ರೆ ಚಂದ್ರದೇವರು ಅವರಲ್ಲಿ ಜಾಸ್ತಿ ಪ್ರೀತಿಯನ್ನ 27 ಜನರಲ್ಲಿ ಒಬ್ಬರಾದಂತಹ ರೋಹಿಣಿ ಅವರಿಗೆ ನೀಡ್ತಾ ಇದ್ರು.
ಇದನ್ನು ನೋಡಿದಂತಹ ಪ್ರಜಾಪತಿ ದಕ್ಷರವರಿಗೆ ಬಹಳ ಕೋಪ ಬಂದಿತ್ತು. ಅದರಿಂದ ಪ್ರಜಾಪತಿ ದಕ್ಷನು ಚಂದ್ರದೇವರಿಗೆ ಒಂದು ಶಾಪವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನೀನು ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಅದು ಎಲ್ಲವೂ ನಾಶವಾಗಿ ಹೋಗ್ಲಿ ಅಂತ ಹೇಳಿ. ಇದರಿಂದ ತಪ್ಪಿಸಿಕೊಳ್ಳಲು ಚಂದ್ರದೇವನು ಇದೇ ಸೋಮನಾಥದಲ್ಲಿರುವಂತಹ ಶಿವನ ಹತ್ರ ಬಂದು ಬೇಡ್ಕೊಳ್ತಾರೆ. ಅಂದಿನಿಂದ ಇಲ್ಲಿಯ ತನಕ ಇಲ್ಲಿಯೇ ಭಗವಾನ್ ಶಿವ ನೆಲೆಸಿದ್ದಾನೆ ಅಂತ ಹೇಳಿ ನಂಬಿದ್ದಾರೆ ಎಲ್ಲರೂ. ಇದೇ ಪ್ಲೇಸಲ್ಲಿ ನೀವು ಮೊಬೈಲ್ ಮತ್ತು ನಿಮ್ದೇನು ಲ್ಯಾಪ್ಟಾಪ್ಸ್ ಏನು ಗ್ಯಾಜೆಟ್ಸ್ ಏನಿದೆ ಅದನ್ನು ಇಲ್ಲಿ ಇಡ್ಬೋದು. ಅಂದರೆ ಇದಕ್ಕೆ ಮನಿ ಕೊಡಬೇಕಂತೇನಿಲ್ಲ, ಅದು ಫ್ರೀ ಆಗಿ. ಬಟ್ ನಿಮ್ಮದು ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಇದೆ ಅಂತ ಹೇಳಿದ್ರೆ ನೀವು ಹೊರಗಡೆ ಲಗೇಜ್ ಬ್ಯಾಗಲ್ಲಿ ಅಲ್ಲೇ ಇಡ್ಬೋದು, ಅದನ್ನು ಇಲ್ಲೇ ತೊಗೊಂಡ್ಬರ್ಬೇಕು ಅಂತ ಏನಿಲ್ಲ. ಸೋಮನಾಥ ಜ್ಯೋತಿರ್ಲಿಂಗದ ಹತ್ತಿರ ನಿಮ್ಗೆ ಇಲ್ಲೇ ಪಕ್ಕದಲ್ಲೇ ಸಮುದ್ರ ಕ್ಲೋಸ್ ಆಗೇ ಇರುವಂಥದ್ದು. ಸೊ ಹಾಗಾಗಿ ಈ ದೇವಸ್ಥಾನ ಸ್ವಲ್ಪ ಸ್ಪೆಷಲ್. ನೀವು ಅಲ್ಲೆಲ್ಲೂ ಅಂದರೆ ಸಮುದ್ರ ವ್ಯೂಯಿಂದ ನಂಗೆ ನೋಡ್ತೀರಾ, ದೇವಸ್ಥಾನ ನೋಡ್ತೀರಾ ಅಂತ ಹೇಳಿ ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಹೋಗಬೇಕು. ಇಲ್ಲಿ ಎಂಟ್ರಿ ಫೀಸ್ ಇದೆ 5 ರೂಪೀಸ್. ಸೊ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಕಾಯಿನ್ ಇರಲಿಲ್ಲ. ಸೊ ಹಂಗಾಗಿ ವಾಪಸ್ ಹೋಗಿ ಕಾಯಿನ್ ತೊಗೊಂಡು ಇಲ್ಲಿ ತನಕ ಬಂದೆ. ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ, ನೋಡುವ ಹೇಗಿದೆ ಅಂತ ಹೇಳಿ. 5 ರೂಪೀಸ್ ಟಿಕೆಟ್ ತೊಗೊಂಡು ಒಳಗೆ ಬಂದಾಯಿತು. ಬಟ್ ಬರಬೇಕಾದ್ರೆ ಅವರು ಟಿಕೆಟ್ ಕೇಳ್ತಾಯಿದ್ರು. ನಾನು ಕ್ಯಾಮ್ರಾ ಅಂದ್ಕೊಂಡು ಕ್ಯಾಮ್ರಾ ಕೊಡ್ತಿದ್ದೀನಿ, ಮತ್ತೆ ಕ್ಯಾಮ್ರಾ ಇಲ್ಲೇ ಡೆಪಾಸಿಟ್ ಮಾಡಿ ಹೋಗ್ಬೇಕೇನೋ ಅಂತ ಅಂದ್ಕೊಂಡೆ. ಕ್ಯಾಮ್ರಾ ಏನಿಲ್ಲ, ಕ್ಯಾಮ್ರಾ ಇಲ್ಲೆಲ್ಲ ಕಡೆಗೂ ಅಲೌಡ್ ಇದೆ. 5 ರೂಪೀಸ್ ಟಿಕೆಟ್ ಕೊಟ್ಟರೆ ಆಯಿತು. ಇದು ಪಕ್ಕದಲ್ಲಿ ಈಚೆ ಸೈಡ್ ಸಮುದ್ರ ಇದೆ ಮತ್ತು ಆಚೆ ಸೈಡ್ ದೇವಸ್ಥಾನ ಇರೋದು. ಸೊ ಹಾಗಾಗಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತೇಳಿ. ನಾನು ಇಲ್ಲಿ ಬಂದಿರೋದು ಈ ಸಮುದ್ರ ಇಲ್ಲಿ, ಅಲ್ಲಿ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೋಡಬೇಕು ಅಂತ ಹೇಳಿ. ಇಲ್ಲಿ ಈ ಸಮುದ್ರದ ವ್ಯೂ ನೋಡ್ಲಿಕ್ಕೆ ಬಂದಾಗ ನಿಮ್ಗೆ ಇಲ್ಲಿ ಬೇಕಾದರೆ ನೋಡಿ, ಅದು ಹಾರ್ಸ್ ರೈಡ್ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಮುಂದೆ ಕಾಣಿಸ್ತಿದೆ ಆ ಒಂಟ ಇದೆ, ಅದರದ್ದು ನೀವು ರೈಡ್ ಮಾಡ್ತೀರಾ ಅಂತ ಹೇಳಿದ್ರು ಮಾಡ್ಬೋದು. ಸಮುದ್ರದ ಅಲೆಗಳ ಸೌಂಡ್ ಕೇಳಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಸನ್ಸೆಟ್ ಟೈಮ್ ತನಕ ಎಲ್ಲ ಇದ್ದಿದ್ರೆ ತುಂಬ ಎಂಜಾಯ್ ಮಾಡ್ಬೋದು. ಬಟ್ ಅಷ್ಟು ಟೈಮ್ ಇಲ್ಲ, ವಾಪಸ್ ರಿಟರ್ನ್ ಹೋಗಬೇಕು 12 ಒಳಗೆ. 12ಗೆ ಟ್ರೈನ್ ಇದೆ. ಸೊ ಹಾಗಾಗಿ ಇಲ್ಲಿ ನಾವೀಗೇನು ನೋಡ್ತಿದ್ದೀವಲ್ಲ, ಇದು ನಿಮಗೆ ನಾನು ಇಷ್ಟ ತನಕ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಂಥ ನಿಜವಾದ ಸೋಮನಾಥ್ ದೇವಾಲಯ. ಯಾಕಂದರೆ ಇಲ್ಲಿಂದ ಅಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ನಾನೆಲ್ಲಾದರೂ ಇಲ್ಲಿ ಬರದೆ ಹಾಗೆ ಹೋಗಿದ್ರೆ ಏನೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಯಾಕಂತ ಹೇಳಿದ್ರೆ ನನಗೆ ಮೇಯ್ನಾಗಿ ತೋರಿಸ್ಬೇಕಾಗಿದ್ದು ಇಲ್ಲಿದು ದೇವಸ್ಥಾನ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಯಾಕಂದ್ರೆ ನಾನು ಅಲ್ಲಿ ಮುಂದ್ಗಡೆಯಿಂದ ಹೋಗಬೇಕಾದ್ರೆ ದರ್ಶನ ಮಾಡ್ಬೇಕಾದ್ರೆ ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತು ನಂಗೆ ದೇವಸ್ಥಾನ ಕೂಡ, ಮತ್ತು ಗರ್ಭಗುಡಿ, ಲಿಂಗ ಎಲ್ಲದೂ ತುಂಬಾ ಚೆನ್ನಾಗಿ ಕಾಣಿಸಿತು. ನಿಮಗೆ ಯಾವ ರೀತಿ ತೋರಿಸ್ಬೇಕು ಅಂತ ಹೇಳಿ ಕಾಯ್ತಿದ್ದು ನಾನು ಇದಕ್ಕೋಸ್ಕರ. ನೋಡಿ ಯಾವ ರೀತಿ ಇದೆ ದೇವಸ್ಥಾನ ಅಂತೇಳಿ. ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಏನು ಅಂತ ಹೇಳಿ, ಬಟ್ ನನ್ನ ಕಣ್ಣೆದುರುಗಡೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಾಪಸ್ ನಾನೀಗ ಮತ್ತೆ ಅದೇ ಟೆಂಪಲ್ ಹತ್ರನೇ ಬಂದೆ, ಸೋಮನಾಥ್ ಟೆಂಪಲ್ ಹತ್ರ. ಕಾರಣ ಗೊತ್ತಿಲ್ಲ, ತುಂಬ ಸತಿ ನೋಡಿದಾಗ ಆ ಟೆಂಪಲನ್ನು ನೋಡ್ತಾನೆ ಇರಬೇಕು ಅಂತೇಳಿ ಅನಿಸುತ್ತೆ. ಸೊ ಹಾಗಾಗಿ ಮತ್ತೆ ಒಂದು ಸತಿ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗ್ಬ ಅಂಥೇಳಿ ನಾನು ಇಲ್ಲಿ ಬಂದೆ. ಇಲ್ಲಿಂದ ವಾಪಸ್ ನಮ್ಮ ಪಯಣ ಮುಂಬೈ ಕಡೆ ನಡೀತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.